ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಸೌತೆಕಾಯಿಯನ್ನು ಬಳಸಿ ಅವಲಕ್ಕಿಯನ್ನು ಮಾಡೋದು ಅಂತ ನೋಡ್ತಾ ಹೋಗೋಣ. ಹೌದು, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಸೌತೆಕಾಯಿ ಅವಲಕ್ಕಿಯನ್ನು ಮಾಡೋದು ಅಂತ ಫಟಾಫಟ್ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ನೀವು ಕೂಡ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಈಗ ಮೇಯ್ನ್ ಆಗಿ ನಮ್ಮ ಒಂದು ಸೌತೆಕಾಯಿ ಅವಲಕ್ಕಿಗೆ ಸೌತೆಕಾಯಿ ಬೇಕಾಗುತ್ತೆ. ಈ ರೀತಿಯ ಸೌತೆಕಾಯಿನ ನಾವು 2 ಸೌತೆಕಾಯಿನ ನೀಟಾಗಿ ಸಿಪ್ಪೆ ಹೊಡೆದು ಈ ರೀತಿ ದಪ್ಪದಾಗಿ ತುರಿದಿಟ್ಕೊಂಡಿದ್ದೀವಿ. ಈ ರೀತಿ 2 ಸೌತೆಕಾಯಿ ಅಥವಾ 3 ಸೌತೆಕಾಯಿನ ತುರಿದಿಟ್ಕೋಬೋದು. ನಾವು ಇಲ್ಲಿ 2 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀವಿ. ನಂತರ ಇಲ್ಲಿ ನಾವು ಮಾಮೂಲಿ ಅವಲಕ್ಕಿ ಬರುತ್ತಲ್ಲ, ಮನೇಲಿ ನೀವು ಜಾಸ್ತಿ ಬಳಸ್ತಿರಲ್ಲ, ಆ ಅವಲಕ್ಕಿನೇ ತಗೊಂಡಿದ್ದೀವಿ. ಇದರಲ್ಲೂ ಕೂಡ ಮಾಡ್ಬೋದು, ಪೇಪರ್ ಅವಲಕ್ಕಿಲೂ ಕೂಡ ಮಾಡ್ಬೋದು. ಬಟ್ ಇದರಲ್ಲೂ ಕೂಡ ಚೆನ್ನಾಗುತ್ತೆ, ಅದರಲ್ಲೂ ಕೂಡ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅವಲಕ್ಕಿಲಿ ಸೌತೆಕಾಯಿ ಅವಲಕ್ಕಿ ತೋರಿಸ್ತಾ ಇದ್ದೀವಿ. ನಂತರ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೀಜ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ನಂತರ ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ರಿಂದ 4 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡ್ತಾ ಹೋಗೋದು ಈ ಒಂದು ಸೌತೆಕಾಯಿ ಅವಲಕ್ಕಿನ ಅಂತ ಈಗ ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಈಗ ತಗೊಂಡಿರೋ ಅವಲಕ್ಕಿಗೆ ನೀಟಾಗಿ ನೀರನ್ನು ಹಾಕಿ ಒಂದು 2 ರಿಂದ 3 ಸತಿ ನೀಟಾಗಿ ನೀರನ್ನು ಹಾಕಿ ತೊಳ್ಕೊಬೇಕಾಗುತ್ತೆ. ಈಗ ನೀಟಾಗಿ ನೀರನ್ನು ಹಾಕಿ ತೊಳ್ಕೊಳ್ಳೋಣ. ನೀಟಾಗಿ ಈ ರೀತಿ ನೀರು ಹಾಕಿ ತೊಳ್ಕೊಬೇಕಾಗುತ್ತೆ. ನೀರನ್ನು ಹಾಕಿ ತೊಳ್ಕೊಂಡು ನೀಟಾಗಿ ಅದನ್ನು ಶೋಧಿಸ್ಕೋಬೇಕು. ತೊಳೆದ ನಂತರ ಈ ರೀತಿ ಒಟ್ಟಿನಲ್ಲಿ ಅವಲಕ್ಕಿನ ತೊಳ್ಕೊಂಡು ಈ ರೀತಿ ಶೋಧಿಸ್ಕೋಬೇಕು ನೀಟಾಗಿ. 2 ರಿಂದ 3 ಸತಿ ತೊಳ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 2 ರಿಂದ 3 ಸತಿ ನೀಟಾಗಿ ಈ ರೀತಿ ತೊಳ್ಕೊಂಡು ಎಲ್ಲವನ್ನು ಕೂಡ ನೀಟಾಗಿ ನೀರನ್ನು ಶೋಧಿಸ್ಕೋಬೇಕು. ಅವಲಕ್ಕಿ ಎಲ್ಲವನ್ನು ಕೂಡ ಶೋಧಿಸ್ಕೋತಾ ಇದ್ದೀವಿ. ಇದು ನೀಟಾಗಿ ಶೋಧಿಸ್ಕೊಳ್ಳಿ ಈ ರೀತಿ, ಆಗ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಅವಲಕ್ಕಿನ ನೀಟಾಗಿ ತೊಳೆದು ನೀರೆಲ್ಲ ಇದಾಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ಈಗ ತೊಳೆದು ಈ ಒಂದು ಅವಲಕ್ಕಿನ ನೀಟಾಗಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಇಷ್ಟ ಆದರೆ ಸಾಕು. ಈಗ ಈ ರೀತಿ ನೀವು ತೊಳೆದು ನೀಟಾಗಿ ನೀರೆಲ್ಲವನ್ನು ಕೂಡ ಒಂದು ಸೋರಾಕುವಂಥ ಜಾಲರಿಗೆ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ನೀರೆಲ್ಲವೂ ಕೂಡ ಸೋರುತ್ತೆ. ಜೊತೆಗೆ ಈ ರೀತಿ ಆಗಿರುತ್ತೆ. ಇಷ್ಟ ಆದರೆ ಸಾಕು. ಈಗ ಅವಲಕ್ಕಿನ ಈಗ ಒಂದು ಪಾತ್ರೆಗೆ ಹಾಕೋಣ. ನೋಡ್ತಾ ಇರ್ಬೋದು, ಅವಲಕ್ಕಿನ ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀವಿ. ನೀರೆಲ್ಲವನ್ನು ಕೂಡ ಶೋಧಿಸ್ಕೊಂಡಿದ್ದೀವಿ. ನಂತರ ಫ್ರೆಂಡ್ಸ್, ಈಗ ಏನೊಂದು ಸೌತೆಕಾಯಿ ತುರಿನ ತುರಿದಿಟ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಒಂದು 10 ನಿಮಿಷ ನೀಟಾಗಿ ಎಲ್ಲವನ್ನು ಕೂಡ ಈ ಒಂದು ಅವಲಕ್ಕಿ ಮತ್ತು ಸೌತೆಕಾಯಿನ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಇಟ್ಟರೆ ಏನೊಂದು ಈ ಒಂದು ಸೌತೆಕಾಯಲ್ಲಿ ನೀರಿರುತ್ತೆ ಅದೆಲ್ಲ ನೀರು ಬಿಡ್ತಾ ಈಗಾಗಲೇ ನಾವು ಅವಲಕ್ಕಿ ತೊಳೆದಿರೋದ್ರಿಂದ ಒಂದು ಸ್ವಲ್ಪ ಅವಲಕ್ಕಿಲಿ ಕೂಡ ನೀರಿನಂಶ ಇರುತ್ತೆ. ಜೊತೆಗೆ ಈ ಸೌತೆಕಾಯಿನ ಮಿಕ್ಸ್ ಮಾಡಿ ಇಡೋದ್ರಿಂದ ನೀಟಾಗಿ ಸೌತೆಕಾಯಿಯಲ್ಲಿರುವಂಥ ನೀರೆಲ್ಲವನ್ನು ಕೂಡ ಬಿಟ್ಟು ಅವಲಕ್ಕಿ ಕೂಡ ಒಂದು ಸ್ವಲ್ಪ ನೆಂದಂಗೆ ಆಗುತ್ತೆ ಒಂದು 10 ನಿಮಿಷದಲ್ಲಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಇಡೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಇಡ್ತೀವಿ. ನಂತರ ಫ್ರೆಂಡ್ಸ್, ಈಗ ಈ ಒಂದು ಒಗ್ಗರಣೆನ ಹಾಕೊಳ್ಳೋಣ. ಮೊದಲನೇದಾಗಿ ಎಣ್ಣೆನ ಹಾಕೋತಾ ಇದ್ದೀವಿ. 1 ಕಪ್ ಆಗೋಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ನಂತರ ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಕಾದಿದೆ. ಈಗ ಏನೊಂದು ಸಾಸಿವೆ ತೊಗೊಂಡಿದ್ವಿ, ಮೊದಲನೇದಾಗಿ ಸಾಸಿವೆನ ಸೇರಿಸ್ಕೊತಾ ಇದ್ದೀವಿ. ನಂತರ ಈ ಒಂದು ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ಳೋಣ. ನಂತರ ಈ ಒಂದು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಕಡಲೆ ಬೀಜ ತೊಗೊಂಡಿರೋದ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಕಡಲೆ ಬೀಜ ಎಲ್ಲವೂ ಕೂಡ. ನಂತರ ಫ್ರೆಂಡ್ಸ್, ಇದು ಗೋಲ್ಡನ್ ಕಲರ್ ಬಂದಮೇಲೆ ಈ ಒಂದು ಹಸಿಮೆಣ್ಸಿಕಾಯಿನೂ ಕೂಡ ಹಾಕೋಣ. ನಂತರ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 10 ನಿಮಿಷ ಕರೆಕ್ಟಾಗಿ ಆಗಿದೆ. ಈಗ ನೀಟಾಗಿ ಈ ಒಂದು ಅವಲಕ್ಕಿ ಕೂಡ ಪರ್ಫೆಕ್ಟಾಗಿ ನೆಂದಿದೆ. ನೋಡ್ತಾ ಇರ್ಬೋದು, ಇಷ್ಟು ನೆಂದರೆ ಸಾಕು, ಪರ್ಫೆಕ್ಟಾಗಿ ನೆಂದಿದೆ ನೋಡಿ. ಈಗ ಇದನ್ನ ಏನೊಂದು ಈ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ಫ್ರೆಂಡ್ಸ್, ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕೋಣ.
ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸನ್ನು ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ, ನೋಡ್ತಿರ್ಬೋದು. ಈಗ ನೀಟಾಗಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀರಾ ಅಷ್ಟು ನೀಟಾಗಿ ನಮ್ಮ ಒಂದು ಸೌತೆಕಾಯಿ ಅವಲಕ್ಕಿ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈ ಒಂದು ಬೇಸಿಗೆಗಾಲದಲ್ಲಂತೂ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಜಾಸ್ತಿ ಕೂಡ ತಿನ್ಬೋದು. ಸೌತೆಕಾಯಿಯಲ್ಲಿ ನೀರಿನಂಶ ಇರೋದ್ರಿಂದ ತುಂಬ ದೇಹಕ್ಕೂ ಕೂಡ ಒಳ್ಳೆಯದು. ಒಂದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ, ತಿನ್ನೋದಕ್ಕೂ ಕೂಡ ಒಂದು ರೀತಿ ಮಜಾ ಬರುತ್ತೆ. ಆದ್ದರಿಂದ ನೀವು ಕೂಡ ಇಷ್ಟೊತ್ತು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದೊಂದು 2-3 ನಿಮಿಷ ಮಿಕ್ಸ್ ಮಾಡಿ, ಒಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾಕಾಗುತ್ತೆ. ಆನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ಇಷ್ಟಾದರೆ ಸಾಕು. ಏನೊಂದು ಕಾಯಿ ತುರಿ ತಗೊಂಡಿದ್ದೀವಿ, ಅದನ್ನು ನೀವು ಎಲ್ಲದಕ್ಕೂ ಕೂಡ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ನೀವೇನಾದರೂ ಅವಲಕ್ಕಿ ಮಾಡಿ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಗಂಟೆ ಇಟ್ಟಾಗ ಅಥವಾ ರಾತ್ರಿ ಗಂಟೆ ಇಟ್ಟಾಗ ಹಂಗೆ ಅಳಿಸೋಗೋವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವೇನು ಮಾಡಿ ಅಂದರೆ ಅವಲಕ್ಕಿನ ಎಲ್ಲದಕ್ಕೂ ಕೂಡ ಸೇರಿಸ್ಕೊಬಿಡಿ. ಬದಲಾಗಿ ನೀವು ತಟ್ಟೆಗೆ ಸರ್ವನ್ನು ಮಾಡಿದಾಗ ಅವಲಕ್ಕಿನ ತಟ್ಟೆ ಮೇಲೆ ಹಾಕ್ಕೊಡಿ ತಿನ್ನುವಾಗ. ಆಗ ಈ ಒಂದು ಅವಲಕ್ಕಿ ಏನಾಗಿದೆ ಅದು ಅಳಿಸೋಗೋದಿಲ್ಲ ಅಥವಾ ವಾಸನೆ ಬರೋದ್ರಿಂದ. ಕಾಯಿ ಹಾಕೋದ್ರೆ ವಾಸನೆ ಬಂದ್ಬಿಡುತ್ತೆ. ಆದ್ದರಿಂದ ನಾವೀಗ ತಟ್ಟೆಗೆ ಸರ್ವನ್ನು ಮಾಡ್ಕೊಳ್ಳುವಾಗ ಈ ಒಂದು ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಈಗ ಸ್ಟವ್ ಕೂಡ ಆಫ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಇಷ್ಟಾದರೆ ನಮ್ಮ ಒಂದು ಅವಲಕ್ಕಿ, ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದನ್ನು ಸರ್ವನ್ನು ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಸರ್ವನ್ನ ಮಾಡ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ತಟ್ಟೆಗೆ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತಿಂತಾ ಇದ್ರಂತೂ ಡಿಫ್ರೆಂಟ್ ಆಗಿರುವಂಥ ಟೇಸ್ಟು. ಈ ಮೊದಲೇ ನಾವು ಎಷ್ಟೊಂದು ಸತಿ ಮನೇಲಿ ಮಾಡಿದ್ದೀವಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇದ್ದೀವಿ. ಈಗ ಇದನ್ನು ಸರ್ವನ್ನ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಸೌತೆಕಾಯಿ ಹಾಕಿದ್ದೀವಿ ಇಲ್ವೋ ಹೆಂಗೆ ಅಂತಲೇ ಗೊತ್ತಾಗಲ್ಲ, ತಿಂದರೆ ಮಾತ್ರ ಗೊತ್ತಾಗೋದು. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳುವಂಥ ಸಮಯ ಬನ್ನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಈಗ ಸೌತೆಕಾಯಿ ಅವಲಕ್ಕಿ ಕೂಡ ರೆಡಿಯಾಗಿದೆ. ಕಾಯಿ ತುರಿನ ಮೇಲೆ ಹಾಕೋತಾ ಇದ್ದೀವಿ. ಯಾಕಂದರೆ ನೀವೆಲ್ಲದಕ್ಕೂ ಕೂಡ ಕಾಯಿ ತುರಿನ ಸೇರಿಸ್ಬಿಟ್ರೆ ಸ್ವಲ್ಪ ಹೊತ್ತು ಆದ ನಂತರ ವಾಸನೆ ಬರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕಾಯಿ ತುರಿನ ತಿನ್ನುವಂಥ ಟೈಮಲ್ಲಿ ಈ ರೀತಿ ಮೇಲೆ ಹಾಕ್ಕೊಂಡು ಈಗ ಯಾವ ರೀತಿ ಇದೆ ಅಂತ ತಿಂದು ಹೇಳುವಂಥ ಸಮಯ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ತಿಂತಾ ಇದ್ರೆ ತಂಪ ಅಂತ ಅನ್ನಿಸುತ್ತೆ. ಯಾಕಂದರೆ ಸೌತೆಕಾಯಿ ಅಲ್ವಾ, ತುಂಬ ಕೂಲ್ ರೀತಿ ಅನುಭವ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗೂ ಕೂಡ ಇದೆ. ನೀವು ಕೂಡ ಮನೇಲಿ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.